ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ನಾನು 11:30ಗೆ ಡ್ಯೂಟಿ ಮುಗಿಸ್ಕೊಂಡು ಬಂದೆ. ನೋಡಿ, ಒಂದು ಬೆಕ್ಕು ನಮ್ಮ ಮನೆ ಹತ್ರ ಟೆರ್ರಸ್ ಮೇಲೆ, ನಮ್ಮ ಮನೆ ಪ್ಯಾಸೇಜಲ್ಲಿ ಬಂದಿತ್ತು. ನಾನು ಊಟದಲ್ಲಿ ಒಂದು ಅರ್ಧ ಚಪಾತಿ ಮಿಕ್ಕಿತ್ತು. ನನ್ನ ಮಗಳು ಅದಕ್ಕೆ ಹಾಕ್ಬೇಡ ಓಡಿಸು ಅಂತಿದ್ಲು. ಆದ್ರೂ ನಾನು ಫ್ರೆಂಡ್ಸ್, ಎಷ್ಟೇ ಆಗಲಿ ಹೊಟ್ಟೆ ಜೀವನ ಅಲ್ವಾ. ಅವಳೇನು ಅಂದರೆ ಒಬ್ಬಳೇ ಇರ್ತಾಳಲ್ಲ ಮಧ್ಯಾಹ್ನ ಮನೇಲಿ, ಅವಾಗ ಒಳಗಡೆ ಬರುತ್ತೆ ಅಂತ ರೌಡಿ ಬೇಕು ಅಂತ ಅವಳೆ ಫ್ರೆಂಡ್ಸ್. ಅದು ರೌಡಿ ಆಗಿದ್ರೆ ಈ ಥರ ತಿಂತಿದ್ದ. ನೋಡಿ, ಒಂದು ತನ್ನಕ್ಕೋಸ್ಕರ ಮನುಷ್ಯ ನಾವೆಲ್ಲ ಎಷ್ಟು ಕಷ್ಟಪಡ್ತೀವಿ, ಅದು ಪ್ರಾಣಿ ತಾನೇ. ಹಂಗಾಗಿ ಫ್ರೆಂಡ್ಸ್, ನಾನೇನು ಮಾಡಿದೆ, ಚಪಾತಿ ಇತ್ತಲ್ಲ ಅದನ್ನು ಹಾಕಿದ್ದೀನಿ. ಅದು ಪಾಪ ಹೊಟ್ಟೆ ಅಷ್ಟು ತಿಂತಾಯಿತೆ. ಈಗ ಎಷ್ಟು ದೊಡ್ಡ ಬೇಕು ನೋಡಿ ಫ್ರೆಂಡ್ಸ್. ಒಂದು ತನ್ನಕ್ಕೋಸ್ಕರ ನೋಡಿ, ಒಂದು ಮನುಷ್ಯನೂ ಕಷ್ಟಪಡ್ತೀವಿ, ಒಂದು ಪ್ರಾಣಿನೂ ಕಷ್ಟಪಡ್ತೀವಿ. ಅದೇನು ನಮ್ಮ ಮನೆ ಹತ್ರ ಡೈಲಿ ಬರೋಲ್ಲ ಫ್ರೆಂಡ್ಸ್. ಹಂಗಾಗಿ ನಾನು ನೋಡೋಣ ಅಂತ ಹಾಕ್ತೆ. ಆದರೆ ಅದು ಹೊಟ್ಟೆ ತುಂಬ ಹಸ್ತೈತಲ್ಲ, ಅದನ್ನೇ ತಿಂತಾಯಿತೆ. ಅದಕ್ಕೆ ಇವಳು ಹೇಳ್ತಾವಳೆ ಡೈಲಿ ಬರುತ್ತೆ ನಮ್ಮ ಮನೆ ಹತ್ರ, ಹಾಕಬೇಡ ಅಂತ. ನೋಡಿ ಫ್ರೆಂಡ್ಸ್, ಹಾಕ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್.